ನಮಸ್ಕಾರ ಎಲ್ಲರಿಗೂ. ಹೂಗಿಡಗಳು ಚೆನ್ನಾಗಿ ಬೆಳೆಯಲು ಏನು ಮಾಡಬೇಕು? ಗಿಡ ತುಂಬ ಹೂ ಬರಬೇಕು ಅಂದರೆ ನಾವೇನು ಕೇರ್ ಮಾಡಬೇಕು? ನಾನು ನಿಮ್ಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ, ಬನ್ನಿ ಕೇಳೋಣ. ಹೂಗಿಡಗಳು ಚೆನ್ನಾಗಿ ಬೆಳೆಯಲು ಮಣ್ಣು ಹಗುರವಾಗಿರಲಿ, ಗಾರ್ಡನ್ ಸಾಯಿಲ್, ಕೋಕೋಪೀಟ್, ಕಾಂಪೋಸ್ಟ್ ಮಿಕ್ಸ್ ಮಾಡಿದರೆ ಉತ್ತಮ. ಇದ್ರ ಜೊತೆಗೆ ಸಗಣಿ ಬೇಕಿದ್ರೂ ನೀವು ಫರ್ಟಿಲೈಸರ್ ಆಗಿ ಯೂಸ್ ಮಾಡಿ. ತಿಂಗಳಿಗೊಮ್ಮೆ ಆದರೂ ಸ್ವಲ್ಪ ಲೂಸ್ ಮಾಡಿದರೂ ಸಾಕು, ಅದು ಬೇರು ಬಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಈ ಥರ ಗಿಡ ತುಂಬ ಹೂ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಬೆಳಗ್ಗೆ ಬೇಗ ನೀರು ಹಾಕಿ, ಇಲ್ಲ ಅಂದರೆ ಸೂರ್ಯ ಮುಳುಗಿದ ಮೇಲೆ ಸಂಜೆ ನೀರು ಹಾಕಿ. ಎಲೆಗಳ ಮೇಲೆ ನೀರು ಹೆಚ್ಚು ಹಾಕಕ್ಕೆ ಹೋಗ್ಬಿಡಿ. ಸೊ ಸಿಂಪಡಿಸಿದ್ರೂ ಸಾಕು. ಅದಕ್ಕೋಸ್ಕರ 15ರಿಂದ 20 ದಿನಕ್ಕೊಮ್ಮೆ ನಾವು ಕೆಲವೊಂದು ಫರ್ಟಿಲೈಸರ್ನ ಯೂಸ್ ಮಾಡಬೇಕಾಗಿರುತ್ತೆ. ಬೇರೆ ಫರ್ಟಿಲೈಸರ್ ಜೊತೆ ಮಿಕ್ಸ್ ಮಾಡೋ ಅಗತ್ಯ ಇಲ್ಲ. ಬೇಕಿದ್ರೆ ಒಂದೊಂದು ಫರ್ಟಿಲೈಸರು 15 ದಿನಕ್ಕೊಮ್ಮೆ ಬಳಸ್ತಾ ಹೋಗಿ. ಈ ಹೂಗಳು ಹೆಚ್ಚಾಗಿ ಬೆಳೆಯಲು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಣ ಹೂಗಳು ಇಲ್ಲ ಅಂದರೆ ಎಲೆಗಳು ಏನು ಬರ್ತಾ ಇರುತ್ತೋ ಅದನ್ನೆಲ್ಲ ಆಗಾಗಲೇ ತೆಗೆದು ಹಾಕಿಬಿಡಿ. ಅದನ್ನು ಮಣ್ಣೊಳಗೆ ಹಾಕಿಬಿಡಿ. ಹಾಗಾಗಿ ಅದು ಫರ್ಟಿಲೈಸರ್ ಆಗಿ ವರ್ಕ್ ಆಗುತ್ತೆ. ಸೊ ಅದು ಏನು ವೇಸ್ಟ್ ಆಗೋದಿಲ್ಲ. ಹೂ ಬರುವ ಗಿಡಗಳಿಗೆ ಒಳ್ಳೆ ಫರ್ಟಿಲೈಸರ್ ಕೊಡಬೇಕು. ಹೇಗೆ ಅಂದರೆ ಫಾಸ್ಫರಸ್ ರಿಚ್ ಫರ್ಟಿಲೈಸರನ್ನು ಕೂಡ ಕೊಡಬೇಕು. ಅದೇ ನಾನು ತರಿಸ್ಕೊಂಡಿರೋದು ಹ್ಯೂಮಿಕ್ ಆ್ಯಸಿಡ್ ಅಂತ. ಸೊ ಈ ಹ್ಯೂಮಿಕ್ ಆ್ಯಸಿಡ್ ಬಂದು 15 ದಿನಕ್ಕೊಮ್ಮೆ ಇಲ್ಲ 20 ದಿನಕ್ಕೊಮ್ಮೆ ಕೊಡಿ. ಇದೆಲ್ಲ ಒಳ್ಳೆ ಗ್ರೇನ್ಸ್ ಥರ ಬರುತ್ತೆ. ಸೊ ಜಸ್ಟ್ 2 to 3 ಗ್ರಾಮ್ಸ್ ಅಷ್ಟು ತೊಗೊಂಡು 2 ಲೀಟ್ರು 3 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆ ಥರ ಮಿಕ್ಸ್ ಮಾಡ್ಕೊಳ್ಳೋ ಅಂಥ ನೀರು ಫುಲ್ ಬ್ಲ್ಯಾಕ್ ಕಲರ್ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ರೂ ಅದು ಫುಲ್ಲಾಗಿ ಕರಗೋಗ್ಬಿಡುತ್ತೆ. ಸೊ ಈ ಥರ ನಾನು ಪ್ರೆಷರ್ ಪಂಪಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ. ಯಾವಾಗ ಬೇಕಾದರೂ ಆವಾಗ ನೀರು ತುಂಬಿಸ್ಬಿಟ್ಟು ಅದನ್ನು ಮತ್ತೆ ಕಾನ್ಸಂಟ್ರೇಟ್ ಆಗಿರೋದನ್ನು ಮತ್ತು ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಆ ಪ್ರೆಷರಿಂದ ಜಸ್ಟ್ ನೀವು ಬುಡಕ್ಕೆ ಹಾಕೋದೇನು ಬೇಡ, ಸುತ್ತ ಹಾಕಿಬಿಟ್ರೂ ಸಾಕು. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಗಿಡ ತುಂಬ ಹೂಗಳು ಬರೋದಕ್ಕೆ ಇದಾಗುತ್ತೆ. ಇದೊಂದು ನ್ಯಾಚುರಲ್ ಸಾಯಿಲ್ ಕಂಡೀಷ್ನರ್ ಅಂತ ಹೇಳ್ಬೋದು. ಈ ಹ್ಯೂಮಿಕ್ ಆ್ಯಸಿಡ್ ಗೊಬ್ಬರ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸಿ ಗಿಡಕ್ಕೆ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಆಗಲು ಸಹಾಯ ಮಾಡುತ್ತದೆ. ಸೊ ಹೀಗಿರಬೇಕಾದ್ರೆ ಗಿಡಗಳಿಗೆ ಎಲ್ಲ ಹೂವಿನ ಗಿಡಗಳಿಗೂ ಕೇವಲ 4ರಿಂದ 6 ಗಂಟೆ ಸೂರ್ಯನ ಬೆಳಕು ಬೇಕೇ ಬೇಕು. ಹೆಚ್ಚು ಸೂರ್ಯನ ಬೆಳಕು ಇದ್ದಾಗ ಹೆಚ್ಚು ಹೂಗಳನ್ನು ಕೊಡುತ್ತೆ ಅನ್ನೋದರಲ್ಲಿ ಡೌಟೇ ಬೇಡ. ಸೊ ಹಾಗಾಗಿ ನೀವು ಟ್ರೈ ಮಾಡಿ. ಗಿಡ ಹೆಲ್ದಿಯಾಗಿರುತ್ತೆ, ಹೆಚ್ಚು ಹೂಗಳು ಬರುತ್ತೆ, ಗ್ರೋತ್ ಫಾಸ್ಟ್ ಆಗಿರುತ್ತೆ. ನಿಮ್ಮ ನೆಚ್ಚಿನ ಕನ್ನಡತಿ ನಿರ್ಮಲಾ ಮಂಜುನಾಥ್.